ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತ ಆಲ್ರೆಡಿ ನೀವು ಟೈಟಲ್ ನೋಡೇನೆ ತಿಳ್ಕೊಂಡಿರ್ತೀರಾ. ಹೌದು, ನಾನಿವತ್ತು ವೆಯ್ಟ್ ಲಾಸ್ನ ಹೇಗೆ ಹೆಲ್ದಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ನನಗೇನು ಗೊತ್ತು, ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿದೆ ಆ ಥರ ನಿಮಗೆ ಆ ಟಿಪ್ಸ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದರೂ ಸರಿ, ನೀವಾದರೂ ಸರಿ, ಯಾರಾದರೂ ಹೆಲ್ದಿಯಾಗಿ 5 ರಿಂದ 6 kg ಮನೆಯಲ್ಲಿ ನೀವು ಸಣ್ಣ ಆಗ್ಬೋದು. ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ. ಇವಾಗ ಒಬ್ಬೊಬ್ರು ರಾಗಿ ಮುದ್ದೆ ತಿಂದು, ಒಂದು ರೊಟ್ಟಿ ತಿಂದು, ಒಂದು ಚಪಾತಿ ತಿಂದು ನಾನು ಸಣ್ಣ ಆಗ್ತೀನಿ ಅಂತಾರೆ. ಅದು ಖಂಡಿತ ಸುಳ್ಳು. ಹಂಗಾಗಿದ್ರೆ ಎಲ್ಲರೂ ಆಗ್ಬಿಡ್ತಿದ್ರು. ಯಾವ ಥರ ಡಯೆಟ್ನ ಮಾಡಬೇಕು, ಯಾವ ಥರ ನಾವು ಊಟನ ತಿನ್ನಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇ ಪಾಯಿಂಟ್ ಬಂದು, ನೀವು ಔಟ್ಸೈಡ್ ತಿಂತಿರಲ್ಲ ಜಂಕ್ ಫುಡ್, ಇದನ್ನ ಮೊದಲು ಅವಾಯ್ಡ್ ಮಾಡಬೇಕು. ತಿನ್ನಲೇಬಾರ್ದು. ಫಸ್ಟ್ ಆಫ್ ಆಲ್ ಅದು ತಿನ್ನೋದ್ರಿಂದನೇ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. ಈಗ ಔಟ್ಸೈಡ್ ಏನೇನು ತಿಂತೀರಾ, ಪಾನಿಪುರಿ ಆಗಿರ್ಬೋದು, ಮಸಾಲೆ ಪುರಿ ಆಗಿರ್ಬೋದು, ಹೋಟ್ಲಲ್ಲಿ ಮಸಾಲೆ ದೋಸೆ ಅವು ಇವು ಏನೇನೋ ತಿಂತಿರಲ್ಲ, ಅದನ್ನೆಲ್ಲ ಕೂಡ ಅವಾಯ್ಡ್ ಮಾಡಬೇಕಂದ್ರೆ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಲೇಬೇಕು. ನೀವು ಅವಾಯ್ಡ್ ಮಾಡಿದ ತಕ್ಷಣವೇ ವೆಯ್ಟ್ ಲಾಸ್ ಆಗೋಕ್ಕೆ ಇದೊಂದು ಸುಲಭವಾದ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ನೀವು ಇವಾಗ ಹೊರಗಡೆ ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ತಿನ್ನಿ, ಇಲ್ಲ ಆದರೆ ಮನೆಯಲ್ಲಿ ಇರೋವಂಥ ಫುಡ್ಡಿಗೆ ಆದ್ಯತೆ ಕೊಡಿ ಮೊದಲು. ಸೊ ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದು ಸ್ವೀಟು ಮತ್ತು ಕೇಕು ಮತ್ತು ಬೇಕ್ರಿ ಐಟಮ್ಸು, ಇದನ್ನ ಫುಲ್ ಅವಾಯ್ಡ್ ಮಾಡಲೇಬೇಕು. ನೀವು ಅವಾಯ್ಡ್ ಮಾಡಲೇಬೇಕು ಅಂತ ಹೇಳಿದ್ರೆ ನಮಗೆ ತಿನ್ನಂಗೆ ಇಲ್ವಾ, ಬಿಡಂಗೆ ಇಲ್ವಾ ಅಂತ ಕೇಳಬಾರ್ದು. ಯಾಕಂದರೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಬೇಕು. ತಿನ್ನೋದಿಲ್ಲನೂ ಎಷ್ಟು ಅಂದರೆ ಒಂದು 3-4 ತಿಂಗಳಾದ್ರೂ ಇದನ್ನೆಲ್ಲ ನೀವು ಯಾವಾಗ ತಿನ್ನೋದು ನಿಲ್ಲಿಸ್ತೀರಾ, ನೀವು ಆರಾಮಾಗಿ ವೆಯ್ಟ್ ಲಾಸ್ ಆಗಿಬಿಡ್ತೀರಾ. ಈ ಬೇಕ್ರಿ ಐಟಮು ಮತ್ತು ಕೇಕು ಇದರಲ್ಲೆಲ್ಲ ಜಾಸ್ತಿ ಮೈದಾ, ಶುಗರು ಮತ್ತು ಎಣ್ಣೆ, ಪಾಮ್ ಆಯಿಲು ಇಂಥವೆಲ್ಲ ಅದನ್ನು ಆ್ಯಡ್ ಮಾಡಿರ್ತಾರೆ. ಇದರಿಂದ ನಿಮ್ಮ ವೆಯ್ಟು ಗೈನ್ ಆಗ್ತಾ ಹೋಗುತ್ತೆ. ನಮಗೆಲ್ಲಿ ನಾವು ತಿನ್ನೋದೇ ಇಲ್ಲ, 1-2 ತಿಂತೀವಿ. ಇದರಿಂದ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಖಂಡಿತ ಆಗೋದಿಲ್ಲ. ಇದನ್ನು ನೀವು ತಿನ್ನಬಾರ್ದು ಅಂತಲೇ ನಾನು ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದು 3-4 ಲೀಟ್ರು ನೀರು ಕುಡೀರಿ. ನೀರು ಕುಡಿಯೋದ್ರಿಂದ ಕೂಡ ನಿಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ, ವೆಯ್ಟ್ ಲಾಸ್ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ನೀರು ಕುಡಿಯೋದ್ರಿಂದ ಡೈಜೆಷನ್ ನಮ್ಮ ಬಾಡಿ ಆಗಿರೋದೇ ನೀರಿನಿಂದ 75%. ಸೊ ನೀರನ್ನು ಚೆನ್ನಾಗಿ ಕುಡೀರಿ. ಆವಾಗ ಊಟ ಜಾಸ್ತಿ ತಿನ್ನಲ್ಲ, ಕಡಿಮೆ ಊಟ ತಿಂತೀರಾ. ಮತ್ತು ಕ್ರೇವಿಂಗ್ಸು ಕಡಿಮೆ ಆಗುತ್ತೆ. ನೀವು ಕ್ರೇವಿಂಗ್ಸ್ ಆಯಿತು ಅಂದಾಗ ಏನು ಮಾಡಿ, ನೀವು ನೀರು ಕುಡಿದು ನೋಡಿ 1 ಗ್ಲಾಸ್. ನೀವು ಮತ್ತೆ ಕ್ರೇವಿಂಗ್ಸ್ ಆಯಿತು ಅಂದರೆ ಮಾತ್ರ ನೀವು ಊಟನ ತಿನ್ನಿ ಅಥವಾ ಸ್ನ್ಯಾಕ್ಸ್ನ ತಿನ್ನಿ. ಇಲ್ಲ ಅಂದರೆ ನೀರು ಕುಡಿದ್ರೆ ಸಾಕಾಗುತ್ತೆ ಅನಿಸುತ್ತೆ. ಆವಾಗ ನೀವು ವೆಯ್ಟ್ ಲಾಸ್ ಕೂಡ ಚೆನ್ನಾಗಿ ಆಗ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು, ರಾತ್ರಿ ಊಟನ ಬೇಗ ಮುಗಿಸ್ಬೇಕು. 6-7 ಗಂಟೆ ಒಳಗೆ ಊಟವನ್ನು ಮುಗಿಸಿ ರಾತ್ರಿ ಹೊತ್ತು. ಯಾಕಂದರೆ ನೀವು ಮಲ್ಕೊಳ್ಳೋಕ್ಕೆ ಒಂದು 3-4 ಅವರು ಮುಂಚೆನೇ ಊಟ ಮಾಡೋದ್ರಿಂದ ನಮ್ಮ ಬಾಡಿಲಿ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಅದಕ್ಕೆ ಯಾವುದೇ ಕೆಲಸ ಕೊಡಲ್ವಲ್ಲ. ಸೊ ಅವಾಗ ಏನಾಗುತ್ತೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ನೀವು ಊಟ ಮಾಡಿದ ತಕ್ಷಣ ನೀವು ಮಲ್ಕೊಳ್ಳೋಕೆ ಹೋದರೆ ಏನಾಗುತ್ತೆ, ಡೈಜೆಷನ್ಗೆ ಟೈಮ್ ತಗೊಳುತ್ತೆ. ರಾತ್ರಿ ಎಲ್ಲ ನಾವೇನು ಕೆಲಸ ಮಾಡಲ್ಲ, ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 3-4 ಗಂಟೆ ಮುಂಚೆನೇ ಊಟ ಮಾಡಿ, ಮಲ್ಕೊಳ್ಳೋದು ಮುಂಚೆನೇ ಊಟ ಮಾಡಿ ಮುಗಿಸಿ. ಅದಕ್ಕೆ 7 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಬಿಡಿ. ನೀವು ಇವಾಗ ಆಗೋದೇ ಇಲ್ಲ ಅಂದಾಗ ಒಂದು 2 ಅವರ್ ಮುಂಚೆ, ಮಲಗೋಕ್ಕಿಂತ ಮುಂಚೆ 2 ಅವರ್ ಮೊದಲೇ ಊಟ ಮಾಡಿ. ಅಷ್ಟಾದರೂ ಮಾಡಿದ್ರೆ ನೀವು ವೆಯ್ಟ್ ಲಾಸ್ ಖಂಡಿತ ಕೂಡ ಆಗ್ತೀರಾ. ನೆಕ್ಸ್ಟ್ ಪಾಯಿಂಟ್ ಬಂದು, TV ಮತ್ತು ಮೊಬೈಲ್ ನೋಡ್ತಾ ಮತ್ತು ಇನ್ನೊಂದೇನೋ ನೋಡಿಕೊಂಡು ನೀವು ಊಟ ಖಂಡಿತ ಮಾಡಬೇಡಿ. ಯಾಕಂದರೆ ನಿಮ್ಮ ಮೈಂಡಿಗೆ ಸಿಗ್ನಲ್ ಹೋಗಲ್ಲ. ಎಷ್ಟು ನಾವು ತಿಂತಾ ಇದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಮೈಂಡಿಗೆ ಹೋಗಲ್ಲ. ಹೊಟ್ಟೆ ಫುಲ್ ಆಯಿತಾ ಗೊತ್ತಾಗಲ್ಲ, ಎಷ್ಟಿದ್ರೂ ತಿಂದ್ಬಿಡ್ತೀವಿ. ಅದಕ್ಕೋಸ್ಕರ TV ಮತ್ತು ಮೊಬೈಲ್ನ ನೋಡಿ ಊಟ ದಯವಿಟ್ಟು ಮಾಡಬೇಡಿ. ಇದನ್ನು ಎಲ್ಲರೂ ಮಾಡೋವಂಥ ಮನೇಲಿ ಕಾಮನ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಅದರಿಂದ ನೀವು TV ಮೊಬೈಲ್ನ ಆಫ್ ಮಾಡಿಬಿಟ್ಟು ಹೊಟ್ಟೆ ತುಂಬ ಚೆನ್ನಾಗಿ ಅಗದಿ ತಿನ್ನಿ. ಬೇಕಾದರೆ ಹೊಟ್ಟೆ ತುಂಬ ಅನ್ನೋದಕ್ಕಿಂತ 1-2 ತುತ್ತು ನಮಗೆ ಇನ್ನೊಂದು ಸ್ವಲ್ಪ ಊಟ ಬೇಕು ಅಂದಾಗೇ ನಾವು ಏನು ಮಾಡಬೇಕು, ಸ್ಟಾಪ್ ಮಾಡಬೇಕು.
ಹೊಟ್ಟೆ ತುಂಬ ಯಾಕೆ ತಿನ್ನಬೇಡಿ, ಇನ್ನೂ 2 ತುತ್ತು ಇದ್ದಂಗೆ ಯಾಕೆ ಊಟನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಏನಾದ್ರೂ ರುಬ್ಬೋದಕ್ಕೆ ಹಾಕ್ತೀವಿ ಅಂದ್ಕೊಳ್ಳಿ, ಫುಲ್ ಓವರ್ಲೋಡ್ ಮಾಡಿದ್ರೆ ಮಿಕ್ಸಿ ಜಾರ್ ಓಡಲ್ಲ ತಾನೇ. ಅದೇ ಥರ ನಮ್ಮ ಹೊಟ್ಟೆನೂ ಕೂಡ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ವೆಯ್ಟ್ ಲಾಸ್ ಕೂಡ ಚೆನ್ನಾಗಿ ಆಗ್ತೀರಾ ಅಂತಲೇ ಕಡಿಮೆ ತಿನ್ನಿ, 1-2 ತುತ್ತು ಇನ್ನೂ ತಿನ್ನಬೇಕು ಅಂದಾಗೇನೆ ನೀವು ನಿಲ್ಲಿಸಿ ಅಂತ ಹೇಳಿದ್ದು. ನೆಕ್ಸ್ಟ್ ಪಾಯಿಂಟ್ ಬಂದು ಊಟದಲ್ಲಿ ತರಕಾರಿ ಮತ್ತು ಪ್ರೋಟೀನ್ಸು ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ತರಕಾರಿ ಅಂದರೆ ಇವಾಗ ಹಸಿರು ತರಕಾರಿಗಳಾದ ಕ್ಯಾರೆಟ್ ಆಗ್ಬೋದು, ಬೀಟ್ರೋಟ್ ಆಗ್ಬೋದು, ಕ್ಯುಕ್ಯುಂಬರ್ ಆಗ್ಬೋದು. ಇವಾಗ ಊಟನೇ ಅನ್ನನೇ ಜಾಸ್ತಿ ತಿಂತಿದ್ದೀರಾ ಅಂದರೆ ಅದು ಕಾರ್ಬ್ಸ್ ಏನಾಗುತ್ತೆ ನಮ್ಮ ಹೊಟ್ಟೆಗೆ ಸೇರ್ಕೊಳ್ಳುತ್ತೆ. ಇದರಿಂದ ಜಾಸ್ತಿ ಕ್ಯಾಲೋರೀಸು ನಮ್ಮ ಹೊಟ್ಟೆಲೇ ಉಳ್ಕೊಳ್ಳೋದ್ರಿಂದ ವೆಯ್ಟ್ ಗೇನ್ ಆಗ್ತೀವಿ. ಈ ಕಾರ್ಬ್ಸ್ ಕಡಿಮೆ ಮಾಡಬೇಕು ಅಂದಾಗ ನಮ್ಗೆ ಊಟ ಇನ್ನೊಂದು ಸ್ವಲ್ಪ ತಿನ್ಬೇಕು ತಾನೆ. ಆವಾಗ ಏನು ಮಾಡಬೇಕು, ನಾವು ಕ್ಯಾರೆಟು ಬೀಟ್ರೋಟು ಇದನ್ನ ಜೊತೆಗೆ ಇಟ್ಕೋಬೇಕು. ಮತ್ತು ಪ್ರೋಟೀನ್ಸಲ್ಲಿ ನೀವು ಎಗ್ ಆಗ್ಬೋದು, ಪನ್ನೀರ್ ಆಗ್ಬೋದು, ಕಡಲೆಕಾಳು ಆಗ್ಬೋದು, ಹೆಸ್ರು ಕಾಳು ಆಗ್ಬೋದು, ಇಂಥವನ್ನ ಪಲ್ಯಗಳನ್ನ ಆಗ್ಬೋದು, ಇಂಥವನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಬರೀ ಅನ್ನನೇ ತಿನ್ನಬೇಡಿ, ಕ್ಯಾರೆಟು ಬೀಟ್ರೋಟು ಇಂಥ ಪಲ್ಯಗಳನ್ನ ಜಾಸ್ತಿ ತಿನ್ನಿ. ಆವಾಗ ನಿಮಗೆ ಬ್ಯಾಲೆನ್ಸ್ ಡಯಟ್ ಆಗುತ್ತೆ. ಹೇಗೆ ತಿನ್ನೋದು, ಹೇಗೆ ಮಾಡೋದು ಊಟನ ಯಾವ ರೀತಿ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ರಾತ್ರಿ 7ರಿಂದ 8 ಗಂಟೆ ನಿದ್ದೆ ಮಾಡಿ. ನಾವು ಎಷ್ಟೇ ತಿನ್ಬೋದು, ಎಷ್ಟೇ ಮಾಡ್ಬೋದು, ಬಟ್ ನಿದ್ದೆ ಆಗಲಿಲ್ಲ ಅಂದ್ರೂ ನಾವು ವೆಯ್ಟ್ ಗೇನ್ ಆಗ್ತಾ ಹೋಗ್ತೀವಿ. ಸೊ 7ರಿಂದ 8 ಗಂಟೆಗಳ ಕಾಲ ಡೈಲಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ. ನಾವು ಊಟನೇ ಹೆಂಗೆ ತಿನ್ನೋದು ಹೆಂಗೆ ಅಂತ ಎಲ್ಲ ಗೊತ್ತಾಯಿತು. ಇವಾಗ ನಾವು ತಿಂದಿರೋ ಊಟನ ನಮಗೆ ಎಷ್ಟು ನಮ್ಮ ಬಾಡಿಗೆ ಬೇಕು ಅಂತ ನಮಗೆ ಕ್ಯಾಲೋರೀಸು ಗೊತ್ತಿರಲ್ಲ ಅಲ್ವಾ. ಆ ಕ್ಯಾಲೋರೀಸ್ ಗೊತ್ತಿಲ್ಲ ಅಂದ್ರೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಅದನ್ನು ಹೆಂಗೆ, ಎಷ್ಟು ಕ್ಯಾಲೋರಿ ತಿನ್ನಬೇಕು, ಏನು ತಿನ್ನಬೇಕು ಅಂತ. ಇವಾಗ ತಿಂದಿರೋದನ್ನ ನಾವು ಜೀರ್ಣ ಮಾಡ್ಕೊಬೇಕು ಮತ್ತು ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂದರೆ ಏನು ಮಾಡಬೇಕು ಅಂದರೆ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡಿದ್ರೇ ನಮ್ಮ ಬಾಡಿಗೆ ಕ್ಯಾಲೋರೀಸ್ ಬರ್ನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಗಿನ ಕಾಲದಲ್ಲೆಲ್ಲ ಏನು ಎಕ್ಸಸೈಸ್ ಮಾಡ್ತಿರ್ಲಿಲ್ಲ, ಎಲ್ಲೂ ಮಾಡ್ತಿರ್ಲಿಲ್ಲ. ಇವಾಗ ಎಕ್ಸಸೈಸ್ ಯಾಕೆ ಮಾಡಬೇಕು ಅಂದರೆ ನಾವು ಕೂತಿರ್ತೀವಿ. ಇವಾಗ ವರ್ಕ್ ಫ್ರಮ್ ಹೋಮ್ ಆಗ್ಬೋದು, ಅಥವಾ ಬೇರೆ ಈಗ ಆಫೀಸ್ ಕೆಲಸ ಮುಗಿಸ್ಕೊಬಂದು ಮನೆಗೆ ಊಟ ತಿಂದ್ಬಿಟ್ಟು ಮಲ್ಕೊಳ್ಳೋದಾಗಿರ್ಬೋದು. ಇದರಿಂದ ನಾವು ವೆಯ್ಟ್ ಗೇನ್ ಆಗ್ತಿರ್ತೀವಿ. ಊರ ಕಡೆ ಆಗಲಿ ಹಳೆ ಕಾಲದವ್ರಾಗಲಿ ಏನು ಮಾಡ್ತಿದ್ರು, ಊಟ ತಿನ್ನಕ್ಕೆ ಟೈಮಲ್ಲಿ ಮಾತ್ರ ಕೂತ್ಕೊತಿದ್ರು. ಬೇರೆ ಟೈಮಲ್ಲೆಲ್ಲ ಕೆಲಸ ಮಾಡ್ತಾನೆ ಇರೋರು, ಬೆಳಗ್ಗೆಯಿಂದನೂ ಅವ್ರು ಮಲ್ಕೊಳ್ಳೋವರೆಗೂ ಕೆಲಸ ಮಾಡ್ತಾನೆ ಇರ್ತಿದ್ರು. ಇವಾಗಿನ ಕಾಲದಲ್ಲಿ ಹಂಗೆ ಕೆಲಸನೂ ಇಲ್ಲ, ಹಂಗೆಲ್ಲ ಸ್ಮಾರ್ಟ್ ವರ್ಕ್ ಆಗಿರೋದ್ರಿಂದ ಕೂತಿರ್ತವೆ ತಿಂದು ನಾವೇನಾಗಿರ್ತೀವಿ, ವೆಯ್ಟ್ ಗೇನ್ ಆಗಿರ್ತೀವಿ. ಸೊ ಇದಕ್ಕೋಸ್ಕರ ನಮಗೋಸ್ಕರ 1ರಿಂದ 2 ಅವರ್ ನೀವು ಎಕ್ಸಸೈಸ್ನ ಮಾಡಲೇಬೇಕು. ಅದು ಎಂಥ ಎಕ್ಸಸೈಸ್ ಮಾಡಬೇಕು, ಏನು ಮಾಡಬೇಕು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಆಗಿಲ್ಲ ಅಷ್ಟು ಎಕ್ಸಸೈಸ್ ಮಾಡೋಕ್ಕೆ ಅಂದರೆ ಒಂದು 10K ಸ್ಟೆಪ್ಸನ್ನ ಡೈಲಿ ನಡೆಯೋಕ್ಕಾದರೂ ಟ್ರೈ ಮಾಡಿ. ಇವಾಗ ಫೋನಲ್ಲಿ ಮಾತಾಡ್ತಿರ್ತೀರಾ ಅಥವಾ ಇನ್ನೊಂದೇನೋ ಕೆಲಸ ಮಾಡ್ತಿರ್ತೀರಾ, ಆವಾಗಾದರೂ ಸರಿ ನೀವು ಓಡಾಡಿಕೊಂಡು ಒಂದು 10K ಸ್ಟೆಪ್ಸ್ನ ಡೈಲಿ ಮಾಡಿದ್ರೆ ಅದರಿಂದ ನಿಮ್ಮ ಕ್ಯಾಲೋರೀಸು ಬರ್ನ್ ಆಗುತ್ತೆ, ವೆಯ್ಟ್ ಲಾಸ್ ಕೂಡ ಆರಾಮಾಗಿ ಆಗ್ತೀರಾ. ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಇದಕ್ಕೆ. ಇಲ್ಲ ಎಕ್ಸಸೈಸ್ ಮಾಡ್ತೀನಿ ಅಂದರೆ ಬೆಳಗ್ಗೆ 1 ಅವರ್ ಎಕ್ಸಸೈಸ್ ಮಾಡಿ, ಇಲ್ಲ ಜಿಮ್ಗೆ ಹೋಗಿ ಯಾವುದಾದ್ರೂ ಒಂದನ್ನಾದರೂ ಮಾಡಿ. ಇದರಿಂದ ನಿಮ್ಮ ವೆಯ್ಟ್ ಲಾಸು ಆರಾಮಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಮನೆಯಲ್ಲಿ ಜಾಸ್ತಿ ಅಡುಗೆಗೆ ಆಯಿಲ್ನ ಹಾಕಬೇಡಿ. ಯಾಕಂದರೆ ಆಯಿಲ್ ಹಾಕೋದ್ರಿಂದನೂ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕಿ. ಈ ಆಯಿಲ್ ಹಾಕೋದ್ರಿಂದನೂ ಕೂಡ ಕ್ಯಾಲೋರೀಸು ಜಾಸ್ತಿ ಇರೋದ್ರಿಂದ ನಾವು ಅದನ್ನೇ ಊಟ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ. ಆದಷ್ಟು ಅಡುಗೆಗಳಿಗೆ ಕಡಿಮೆ ಎಣ್ಣೆನ ಯೂಸ್ ಮಾಡಿ. ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಆರಾಮಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಮನೆಯಲ್ಲಿ ಜಾಸ್ತಿ ಅಡುಗೆಗೆ ಆಯಿಲ್ನ ಹಾಕಬೇಡಿ. ಯಾಕಂದರೆ ಆಯಿಲ್ ಹಾಕೋದ್ರಿಂದನೂ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕಿ. ಈ ಆಯಿಲ್ ಹಾಕೋದ್ರಿಂದನೂ ಕೂಡ ಕ್ಯಾಲೋರೀಸು ಜಾಸ್ತಿ ಇರೋದ್ರಿಂದ ನಾವು ಅದನ್ನೇ ಊಟ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ. ಆದಷ್ಟು ಅಡುಗೆಗಳಿಗೆ ಕಡಿಮೆ ಎಣ್ಣೆನ ಯೂಸ್ ಮಾಡಿ. ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಆರಾಮಾಗುತ್ತೆ. ಮನೆ ಊಟನ ಚೆನ್ನಾಗಿ ತಿನ್ನಿ. ಇದರಿಂದ ಊಟನೂ ಇದರಿಂದ ನಮ್ಮ ವೆಯ್ಟ್ ಲಾಸ್ ಆಗ್ಬೋದು. ಮತ್ತು ಈಗ ಒಂದು 3 ಚಪಾತಿ ತಿಂತಿರ್ತೀರ ಅಂಥವ್ರು ಇವಾಗ 2 ಚಪಾತಿ ತಿನ್ನಿ. ಒಂದು ಫುಲ್ ಮುದ್ದೆ ತಿನ್ನೋರು ಒಂದು ಅರ್ಧ ಮುದ್ದೆ ತಿನ್ನಿ.
ಒಂದು ಬಿಗ್ ಬೌಲಲ್ಲಿ ಅನ್ನ ತಿನ್ನೋರು ಹಾಫ್ ಬೌಲ್ ಅನ್ನ ತಿನ್ನಿ. ಮತ್ತೆ ಇದ್ರ ಜೊತೆಗೆ ನಾವು ಇಷ್ಟನ್ನ ಎಷ್ಟು ಕಟ್ ಡೌನ್ ಕಾರ್ಬ್ಸ್ ಮಾಡ್ತೀವೋ ಅದ್ರ ಜೊತೆಗೆ ತರಕಾರಿ ಪ್ರೋಟೀನ್ಸು ಎಲ್ಲನೂ ಜಾಸ್ತಿ ಮಾಡ್ಕೊಬೇಕು. ಸೌತೆಕಾಯಲ್ಲಿ ಜಾಸ್ತಿ ಕ್ಯಾಲೋರೀಸ್ ಇರಲ್ಲ, ಅದನ್ನ ಆ್ಯಡ್ ಮಾಡ್ಕೊಳ್ಳಿ, ಅವಾಗ ಹೊಟ್ಟೆ ತುಂಬುತ್ತೆ. ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ಳಿ, ಮೊಟ್ಟೆನ ತಿನ್ನಿ, ಕಾಳುಗಳು ಪಲ್ಯಗಳು ಇವನ್ನ ಎಷ್ಟಾದರೂ ತಿನ್ಬೋದು. ಬಟ್ ಈ ಕಾರ್ಬ್ಸ್ ಜಾಸ್ತಿ ಯಾವಾಗ ತಿಂತೀವಿ ಅವಾಗ ವೆಯ್ಟ್ ಗೇನ್ ಆಗ್ತಾ ಹೋಗ್ತೀವಿ. ಈ ಕಾರ್ಬ್ಸ್ನ ಕಡಿಮೆ ಮಾಡಿ ಆ ಜಾಗಕ್ಕೆ ನೀವು ಪ್ರೋಟೀನ್ಸು ಮತ್ತೆ ತರಕಾರಿಗಳನ್ನ ಆ್ಯಡ್ ಮಾಡಿದಾಗ ಬ್ಯಾಲೆನ್ಸ್ ಡಯಟ್ ಆಗುತ್ತೆ. ಆವಾಗ ನೀವು ಊಟ ತಿಂದರೆ ನಿಮ್ಮ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಮತ್ತು ನಮ್ಮ ಬಾಡಿಗೆ ಎಷ್ಟು ಕ್ಯಾಲೋರೀಸ್ ಬೇಕೋ ಅಷ್ಟು ತಿನ್ನಬೇಕು. ಅದಕ್ಕಿಂತ ಜಾಸ್ತಿ ತಿಂದಿದ್ದು ಏನಾಗ್ತಾ ಹೋಗುತ್ತೆ, ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನಾವು ಅದಕ್ಕೆ ಒಂದು ಇಷ್ಟು ಅಂತ ಹೆಂಗ್ ತಿನ್ನೋದು ಅಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಒಬ್ಬ ಮನುಷ್ಯನಿಗೆ ಎಷ್ಟು ಕ್ಯಾಲೋರೀಸ್ನ ತಿನ್ನಬೇಕು, ಯಾವ ಥರ ಅದನ್ನು ಗೊತ್ತಾಗಬೇಕು ಅನ್ನೋದಕ್ಕೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಅಂತ, ಹೇಗೆ ಮಾಡಬೇಕು, ಹೆಂಗಿರಬೇಕು ಅಂತ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದನ್ನೆಲ್ಲದು ನೀವು ಫಾಲೋ ಮಾಡಿ ಖಂಡಿತ ನೀವು ವೆಯ್ಟ್ ಲಾಸ್ ಆಗ್ತೀರಾ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಫುಡ್ ಪ್ಲೇಟ್ನ ಹೇಗೆ ಅರೇಂಜ್ ಮಾಡ್ಕೊಳ್ಬೇಕು, ಯಾವ ಥರ ತಿನ್ನಬೇಕು, ಮತ್ತು ಇನ್ನು ನಾನು ಯಾವ ಥರ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿಕೊಂಡೆ ಅಂತಲೂ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.